ಹಾಸನ: ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಆರ್ಥಿಕವಾಗಿ ದಿವಾಳಿ ಅಂಚಿಗೆ ತಳ್ಳಿದೆ. ಸರ್ಕಾರದ ಆಡಳಿತ ಸಂಪೂರ್ಣ ಕುಸಿದು ಬಿದ್ದಿದ್ದು, ಅಧಿಕಾರ ಹಂಚಿಕೆ ಕಿತ್ತಾಟದಲ್ಲಿ ಸರ್ಕಾರ ಕೋಮದಲ್ಲಿದೆ ಎಂದು ಆರೋಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರದಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ ಕುರಿತು ಗಂಭೀರ ಆರೋಪ ಮಾಡಿದರು. ರಾಜ್ಯದ ಒಟ್ಟು ಸಾಲ ಈಗಾಗಲೇ 7 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಇದೇ ವೇಗ ಮುಂದುವರೆದರೆ ಮುಂದಿನ ವರ್ಷ ಅದು 8.5 ಲಕ್ಷ ಕೋಟಿ ತಲುಪಲಿದೆ. ಸಿದ್ದರಾಮಯ್ಯ ಅವರು ಅಧಿಕಾರ ತೊರೆಯುವ ವೇಳೆಗೆ ರಾಜ್ಯದ ಸಾಲ 10 ಲಕ್ಷ ಕೋಟಿ ರೂಪಾಯಿ ದಾಟಲಿದೆ. ಇದುವರೆಗೆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಮಾಡಿರುವ ಸಾಲಕ್ಕಿಂತ ಹೆಚ್ಚು ಸಾಲವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಒಟ್ಟು ಸಾಲದ ಶೇಕಡ 53ರಷ್ಟು ಇವರ ಆಡಳಿತದಲ್ಲೇ ಆಗಿದೆ. ಇದು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಅವರ ಸರ್ಕಾರಕ್ಕೆ ಸುಮಾರು 6,000 ಕೋಟಿ ಬರ್ತದೆ ಈ ವರ್ಷದಲ್ಲಿ. 6,000 crores. ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. ಈ ಹೈಕಿಂದ ಇಷ್ಟು ಈ 4 ಬಾರಿ ಹೈಕಿಂದ ಅವ್ರಿಗೆ 6,000 ಕೋಟಿ ಬರ್ತದೆ. ಒಂದು ಸಿದ್ದರಾಮಯ್ಯನವ್ರಿಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಪೆಟ್ರೋಲು ಡೀಸೆಲ್ ಎಲ್ಲ ಬರೋದನ್ನು ಕೂಡ ಗಲ್ಫ್ ಕಂಟ್ರೀಸಿಂದ ಬರೋದು. ಈಗ ಡೆಲ್ಲಿಯಲ್ಲಿ ಎಷ್ಟಿದೆ ರೇಟು? ಬಿಜೆಪಿ ಸರ್ಕಾರ ಇದೆ ಅಲ್ಲಿ 99 ರೂಪಾಯಿ 50 ಪೈಸೆ ಇದೆ ಡೆಲ್ಲಿಯಲ್ಲಿ. ಅದು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ನಮ್ಮ ಕರ್ನಾಟಕ ಏನು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಲ್ಲ, ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಅಲ್ಲಿ ಕಡಿಮೆ ಇದೆ, 99 ರೂಪಾಯಿ 50 ಪೈಸೆ ಇದೆ. ಗುಜರಾತಲ್ಲಿ 99 ರೂಪಾಯಿ 10 ಪೈಸೆ ಇದೆ. ಈ ಮಾತೆತ್ತರೆ ಗುಜರಾತ್ ಅಂತಾರಲ್ಲ ಇವರು ಕಾಂಗ್ರೆಸ್ ಅವರು, 99 ರೂಪಾಯಿ 10 ಪೈಸೆ ಇದೆ. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ? 107 ರೂಪಾಯಿ 70 ಪೈಸೆ ಇದೆ. 110, ಈಗ 110 ಆಗಿದೆ. ಅದು ನನ್ನದು ತಿದ್ದುಕೊತೀನಿ. 110, 10 ರೂಪಾಯಿ 50 ಪೈಸೆ ಜಾಸ್ತಿ. ಇದು ಯಾರ ಅಕೌಂಟ್ಗೆ ಜಾಬ್ಗೆ ಹೋಗ್ತೈತೆ? ರಾಜ್ಯ ಸರ್ಕಾರದ ವ್ಯಾಟ್ಗೆ ಹೋಗುವಂಥದ್ದು. ಇದು ವ್ಯಾಟ್ಗೆ ಈ ಹೆಚ್ಚುವರಿ ಆಗಿದೆಯಲ್ಲ, ಅದಕ್ಕೆ ಪೂರ್ತಿ ಹಣ 6,000 ಕೋಟಿ ಬರ್ತೈತೆ. ಈಗ ರೆಗ್ಯುಲರ್ ನಾನು ಹೇಳ್ತಾ ಇರೋದು ರೆಗ್ಯುಲರ್ ಪೆಟ್ರೋಲ್ ಡೀಸೆಲ್ ಮೇಲೆ ಏನು ಟ್ಯಾಕ್ಸ್ ಇದೆ ಅದು ರೆಗ್ಯುಲರ್ ಬರುತ್ತೆ. ಅದನ್ನು ನಮ್ಮ ಬಡ್ಜೆಟಲ್ಲೇ ತೋರಿಸಿರ್ತೀನಿ. ಇಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಇಂದ ನಮಗೆ ಆದಾಯ ಬರುತ್ತೆ ಅಂತ ನಾವು ತೋರಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಅದು ಬಿಟ್ಟು ನಾನು ಹೇಳ್ತಾ ಇರೋದು ಅಡಿಷನಲ್ ಆಗಿ ಬರ್ತಾ ಇದೆ. ಇದು ಏರಿಕೆ ಮಾಡಿರೋದ್ರಿಂದ ಬರ್ತಾ ಇರೋದು. ಅದನ್ನ ರಾಜ್ಯದ ಜನತೆಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಎಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತ. ಬೇರೆ ರಾಜ್ಯಗಳೆಲ್ಲ ಕಡಿಮೆ ಇದೆ, ಇಲ್ಲಿ ಸಿದ್ದರಾಮಯ್ಯ 110 ರೂಪಾಯಿ ಆಗಿದೆಯಲ್ಲ, ಬೇರೆ ರಾಜ್ಯದಲ್ಲಿ ಕಡಿಮೆ ಇದೆಯಲ್ಲ. 1 ರೂಪಾಯಿ ನನಗನ್ಸುತ್ತೆ 1 ರೂಪಾಯಿ 20 ಪೈಸೆ ಅಷ್ಟು ಜಾಸ್ತಿ ಬರ್ಬೋದು. ಹಾಸನ: ದಿನಾಂಕ 26/5/2026 ಹಾಸನದ ದನಗಳ ಸಂತೆಯಲ್ಲಿ ರೈತರು ಹಾಗೂ ಜಾನುವಾರು ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ಬಕ್ರೀದ್ ಹಬ್ಬದ ಕುರ್ಬಾನಿಗಾಗಿ ಮಾರಾಟಕ್ಕೆ ತರಲಾಗಿದ್ದ ದನ, ಕರು ಹಾಗೂ ಎಮ್ಮೆಗಳನ್ನು ಮಾರಾಟ ಮಾಡಲು ಸಾಧ್ಯವಾಗದೆ ಹಲವರು ಅವುಗಳನ್ನು ವಾಪಸ್ ತಮ್ಮ ಊರುಗಳಿಗೆ ಕೊಂಡೊಯ್ಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗೋಹತ್ಯೆ ನಿಷೇಧ ಸಂಬಂಧಿತ ನೀತಿಗಳು ಮತ್ತು ಅವುಗಳ ಅನುಷ್ಠಾನದ ಪರಿಣಾಮವಾಗಿ ರೈತರು, ಜಾನುವಾರು ಸಾಗಾಣಿಕೆದಾರರು ಹಾಗೂ ವ್ಯಾಪಾರಿಗಳಿಗೆ ಆರ್ಥಿಕ ನಷ್ಟ ಉಂಟಾಗುತ್ತಿದೆ ಎಂದು ಆರೋಪಿಸಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಕುರ್ಬಾನಿಗಾಗಿ ಜಾನುವಾರುಗಳ ಖರೀದಿ ಮತ್ತು ಮಾರಾಟಕ್ಕೆ ಅಡಚಣೆಗಳು ಉಂಟಾಗುತ್ತಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ಕೆಲವು ಕಡೆಗಳಲ್ಲಿ ವಾಹನಗಳನ್ನು ತಡೆದು ಪರಿಶೀಲನೆ ನಡೆಸುವ ಹೆಸರಿನಲ್ಲಿ ಜಾನುವಾರು ಸಾಗಾಟಕ್ಕೆ ತೊಂದರೆ ಉಂಟಾಗುತ್ತಿದ್ದು, ಇದರಿಂದ ವ್ಯಾಪಾರಿಗಳು ಮತ್ತು ರೈತರಿಗೆ ನಷ್ಟವಾಗುತ್ತಿದೆ. ಕಾನೂನುಬದ್ಧವಾಗಿ ಜಾನುವಾರು ಸಾಗಾಟ ನಡೆಸುವವರ ವಿರುದ್ಧ ಕಿರುಕುಳ ನೀಡುವ ಯಾವುದೇ ವ್ಯಕ್ತಿಗಳು ಅಥವಾ ಸಂಘಟನೆಗಳ ವಿರುದ್ಧ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಅಲ್ಲದೆ ದೇಶದಿಂದ ಜಾನುವಾರುಗಳ ರಫ್ತು ಕುರಿತ ನೀತಿಗಳನ್ನು ಸರ್ಕಾರ ಮರುಪರಿಶೀಲಿಸಬೇಕು. ಜಾನುವಾರುಗಳ ರಫ್ತು ನಡೆಯುತ್ತಿರುವ ಸಂದರ್ಭದಲ್ಲಿ ದೇಶದೊಳಗಿನ ವ್ಯಾಪಾರ ಮತ್ತು ರೈತರ ಜೀವನೋಪಾಯಕ್ಕೆ ತೊಂದರೆ ಉಂಟಾಗದಂತೆ ಸರ್ಕಾರ ಸಮತೋಲನದ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಿಮ್ ಕಷ್ಟ ಆಗ್ಬಾರ್ದು ಅಂತ ನಾವು ರೆಸ್ಪಾನ್ಸ್ ಮಾಡ್ತಾರಲ್ವಾ? ಈಗ ಅದು ಇಲ್ಲ ಅಂತ ಅಂದಾಗ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಬೇಡ. ಹುಲ್ಲಿಗೆ ದುಡ್ಡು ಬೇಕು, ಅದ್ ನಿಮಗ್ ಸಾಕಕ್ ಆಯ್ತಾ ಇಲ್ಲ.
ನೀವ್ ಇಲ್ಲಿ ತಗೋ ಬರ್ತಾ ಇದೀರಾ, ನಿಮ್ ಕಷ್ಟ ನಮಗೆ ಅರ್ಥ ಆಗ್ತಾ ಇದೆ. ಈಗ ನಾವ್ ಇಲ್ಲಿಂದ ತಕೊಂಡ್ ಹೋದ್ರೆ ನಮಗೆ ಹಿಡ್ಕೊಬಿಟ್ಟು ಒಂದು ರೋಡ್ ಸೈಲೆಂಟ್ ಮಾಡ್ತೀನಿ ಅಂದ್ರೆ 5,000 ರೂಪಾಯಿ 6,000 ರೂಪಾಯಿ ಬೇಕು. ನಾವು ಎಲ್ಲಿಂದ ತಂದು ಹಾಕೋಣ ಡೈಲಿ ಕೈ ಹಾಲು ಮಾಡಿದ್ರೆ 30 ರೂಪಾಯಿ ಲೀಟರ್ ಸಿಗಲ್ಲ. ಇದ್ರೊಳಗಡೆ ನಾವ್ ಏನ್ ಮಾಡೋದು ಹೇಳಿ? ದನಗಳು ತಗೊಂಡು ರೈತ